ಮೇಡಮ್. ನಮಸ್ಕಾರ. ಆಟ ಹೇಗಾಯ್ತು ಇವತ್ತು? ಚೆನ್ನಾಗಾಯ್ತು. ಏನು ವಿಶೇಷ ಇವತ್ತು? ಕರ್ನಾಟಕ ರಾಜ್ಯೋತ್ಸವ. ಹಂಗಲ್ಲ, ಆಟದಲ್ಲಿ ಏನು ವಿಶೇಷ ಆಯಿತು ಇವತ್ತಿನ ಆಟ? ಏನು ವಿಶೇಷ? ಕನ್ನಡ ಮಾಡಿದವರು ಅಲ್ಲ, ಒಂದೇ ವೇಷವನ್ನು 3 ಜನ ಒಬ್ಬರೇ 3 ಪಾತ್ರವನ್ನು ಮಾಡಿದ್ದಾರೆ. ಯಾರು ಮಾಡಿದ್ದದು? ಹೇಮಂತ್ ಮಾತ್ರೋಡ. ಹೌದಾ, ಪರವಾಗಿಲ್ಲ. ನೀನೇನಾ? ಹಾಂ, ಇವನೇ. ಈ ಸಣ್ಣದೊಂದು ಕಿನ್ನಿ, ಇದ್ರದ್ದೊಂದು ಜಲ್ಲಿ ಚೆನ್ನಾಗಾಯ್ತು. ಎಲ್ಲ ಚಪ್ಪಾಳೆ ಬಿದ್ದಿದೆ. ಸಿಕ್ಕಾಪಟ್ಟೆ. ಹಾಂ, ನೀವು ಎಲ್ಲರಿಗಿಂತ ಚೆನ್ನಾಗಿ ಆಟ ನೋಡ್ತೀರಿ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ನಿಮ್ಮ ಪಕ್ಕನೇ ಕೂತ್ಕೊಂಡು ಆಟ ಎಷ್ಟೋ ನೋಡಿದ್ದೀನಿ. ನಿಮ್ಮ ಅಲ್ಲ, ನೀವು ಕಣ್ಣೀರು ಹಾಕಿದಾಗ ನಂಗೆ ಭಾಳ ಖುಷಿ ಆಗುತ್ತೆ. ಇವತ್ತು ಹಾಕಿದ್ದೀನಿ ಸರ್. ಅದೇ, ನಾನು ದೂರ ಇದ್ದಿಂದ ಗೊತ್ತಾಗಿಲ್ಲ. ಇಲ್ಲ, ಆ ವಿಷಯದಲ್ಲಿ ಭಾರಿ ಅಲ್ಲ, ನಿಮ್ಮ ಅಂದರೆ ಪಕ್ಕದಲ್ಲಿರೋ ನಿಮ್ಮ ಮಗಳು ಚಿತ್ಕಲ, ಸೊ ನಿಮ್ಮ ಕಣ್ಣೀರು ಹಾಕೋ ಯೋಗ್ಯತೆ ಅವಳಿಗೆ ಬಂದಿದೆ. ಅದು ಭಾರಿ ಸಂತೋಷ. ಅದು ಅಪ್ಪಂದು ಒಳವಳಿ ಅಂತ ಹೇಳ್ಬೋದು. ಹೌದಾ? ಸೊ ಈ ರೀತಿ ಆಟ ಆದಾಗ ನಿಮ್ಮ ಕೆಲಸ ಏನಿರುತ್ತೆ? ಈ ರೀತಿ ಆಟ ಆದಾಗ ಬಂದು ಹೋಗೋಲ್ಲವ್ರಿಗೆ ನಿಮ್ಮ ಕೆಲಸ ಏನಿರುತ್ತೆ ಅಂತ? ಮಾಡೋದು ಏನಾದ್ರೆ ಅವ್ರಿಗೆ ಏನಾದ್ರು ನೀರು ಕೊಡೋದು, ಇದೆಲ್ಲ ಏನಾದ್ರು ಸಣ್ಣ ಪುಟ್ಟ ಮಾಡ್ತೀನಿ. ಮತ್ತೆ ಬೇರೆ ಪೋಷಕರು ಬರ್ತಾರಲ್ಲ, ಸೊ ಅವರು ನೀವು ಸೇರಿ ಏನು ಮಾಡ್ತೀರಾ ಹೀಗೆ ಆಟ ಆದಾಗ? ಈಗ ಅದಾಗ ತುಂಬಿಸೋದು, ಮಾಡೋದು, ಮಕ್ಳಿಗೆ ಕಟ್ಟಿದ್ದು ಬಿಚ್ಚೋದು, ಚೆಂದ ಮಾಡೋದು, ಮಕ್ಕಳಿಗೆ ಮಕ್ಕಳು ಎಲ್ಲ ಒಂದು ಸ್ವಲ್ಪ ಇದು ಮಾಡಿಬಿಟ್ಟಿರ್ತೀವಿ, ಖುಷಿ ಪಡಿತೀವಿ ಚೆನ್ನಾಗಾಗಲಿ ಅಂತ. ಹಾಂ ಹಾಂ. ನಿಮ್ಮ ಮಗಳು ಇವತ್ತು ಹೆಂಗೆ ಮಾಡಿದ್ದಾಳೆ ಹೇಳಿ, ಪರವಾಗಿಲ್ಲ. ಹೌದಾ, ಆಗಲಿ. ಚೆನ್ನಾಗಿದೆ. ನಾನು ಹೌದಪ್ಪ, ಚೆನ್ನಾಗಿ ಮಾಡಿದ್ದಾಳೆ. ನಾನು ಸುಮ್ಮನೆ ನೀವೇನು ಹೇಳ್ತೀರ ಅಂತ ಕೇಳೋಕ್ಕಷ್ಟೇ. ಚೆನ್ನಾಗೇ ಮಾಡಿದ್ದಾಳೆ, ಹೊಗಳೋದಲ್ಲ, ಇದ್ದದ್ದು ಹೇಳೋದು ಅಷ್ಟೇ. ಮತ್ತೆ ಅವಳು ಮಾಡೋದು ನೋಡಿದ್ರೆ ನೀವು ಕುಣಿಬೇಕಂತ. ಅದು ಜಾಸ್ತಿ ಎಲ್ಲರೂ ಅವರೇ ಬೈತಾರೆ, ಮುಂದೆ ಬಂದು ಕುತ್ಕೋಬೇಡ. ಈ ಹೆಂಗಸರೆಲ್ಲ ಸೇರಿ ಮೇಳ ಮಾಡ್ತಾರಲ್ಲ, ನೀವು ಮಾಡ್ಬೋದಿತ್ತಲ್ಲ ಅವಾಗ? ಮೊದಲು ಫಸ್ಟ್ ನಾನು ಮದುವೆಯಾಗಿ ಬಂದಾಗ ಹೆಜ್ಜೆ ಕಲಿಯೋಕ್ಕೆ ಹೀಗೆ ಪುಸ್ತಕ ಹಿಡ್ಕೊಂಡು ಬರೀತಿರುವಾಗ ಕಲಿಯೋದು ಇಲ್ಲೇ, ಸ್ಟೇಜ್ ಮೇಲೆ ಬರೋಕ್ಕಿಲ್ಲ. ಆಮೇಲೆ ನಾನು ಬಿಟ್ಟೆ. ಈಗ ಎಲ್ಲರೂ ಹೋಗ್ತಾರೆ, ನಾನು ಹೋಗಲ್ಲ. ನೀವು ಯಕ್ಷಗಾನ ನೋಡಿ ಅಷ್ಟು ಕಣ್ಣೀರು ಹಾಕೋದು ನೋಡಿದರೆ ನೀವು ಸ್ಟೇಜ್ ಮೇಲೆ ಬರದೆ ಭಾರಿ ದೊಡ್ಡ ಲಾಸ್ ಇದ್ದಾಗಿದೆ. ಸೊ ಮಗಳ ಕಲೆಯ ಮುಂದಿನ ಭವಿಷ್ಯದ ಬಗ್ಗೆ ಏನು ಒಂದೆರಡು ಮಾತು? ಕಲೆಯಲ್ಲಿ ಮುಂದರಿಲಿ ಅಂತ ಆಗಲಿ. ಇಂಜಿನಿಯರ್, ಡಾಕ್ಟರ್ ನಮ್ಗೆ ಬೇಡ. ಅಪ್ಪನ ಮಾರ್ಗದರ್ಶನ, ನಿಮ್ಮ ಪ್ರೋತ್ಸಾಹದಲ್ಲಿ ಎಲ್ಲ ಆಗುತ್ತೆ. ಮಗಳೊಂದೆರಡು ಮಾತಾಡ್ತಾಳ? ಏ ಚಿತ್ಕಲ, ಇವತ್ತಿನ ಆಟ ಹೆಂಗೈತೆ? ಹಾಂ, ಮತ್ತೆ ಮಾತಾಡ್ಲಿಕ್ಕೆ ಅಮ್ಮನಿಗೆ ನಾಚಿಕೆ. ಅಮ್ಮನ ಪರವಾಗಿ ನೀನೇ ಮಾತಾಡು. ಹೌದಾ? ಸೊ ನೀನೇನು ಹೇಳಕ್ಕೆ ಇಷ್ಟಪಡ್ತೆ ಅಮ್ಮನ ಬಗ್ಗೆ, ಯಕ್ಷಗಾನದ ನಿನಗೆ ಸಪೋರ್ಟ್ ಬಗ್ಗೆ ಅಥವಾ ಯಾವುದೇ ಇಷ್ಟ ಇದೆ? ಹೌದಾ? ಹೌದಾ? ಅಲ್ಲ, ಅಭಿಮನ್ಯುವಾಗಿ ನೀನು ಸುಭದ್ರೆಗೆ ಅಷ್ಟು ಮಾತಾಡಿದ್ರೆ ಇಲ್ಲೊಂದೆರಡು ಮಾತಾಡ್ಬೋದಲ್ಲ? ಹೌದಾ? ಆಗಲಿ, ನೀನು ಚೆನ್ನಾಗಿ ಮಾಡಿದೀಯಾ, ಭಾರಿ ಸಂತೋಷ. ಆಲ್ ದ ಬೆಸ್ಟ್.